ನಾಗೇಶ್ ಯಾವ ರೀತಿಯಾದಂತಹ ಸಲಹೆಯನ್ನ ಕೊಡ್ತಾರೆ ಈಗಿರುವಂತ ಕುತೂಹಲ. ಅಕಸ್ಮಾತ್ ಆಗಿ ಸದ್ಯದ ಮಟ್ಟಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬಿಟ್ರೆ, ಆಪರೇಷನ್ ಮನೆಗೆ ಹೋಗ್ಬಿಟ್ರೆ ಮುಂದಿನ ದಿನ ಸಮಸ್ಯೆ ಆಗಬಹುದಾ? ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಒಟ್ಟಾರೆ ದರ್ಶನ್ ಏನ್ ಮಾಡ್ತಾರೆ ಈಗ, ನೆಕ್ಸ್ಟ್ ಅವರ ಹೆಜ್ಜೆ ಏನು, ನೆಕ್ಸ್ಟ್ ನಡೆ ಏನು? ಮನೆಗೆ ಹೋಗ್ತಾರಾ, ಆಸ್ಪತ್ರೆಗೆ ಹೋಗ್ತಾರಾ? ಸಿಬಿ ನಾಗೇಶ್ ಸಲಹೆ ಪಡೆದ ನಂತರವೇ ಒಂದು ಕ್ಲಾರಿಟಿ ಸಿಗುತ್ತೆ. ಈಗಾಗಲೇ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿ ಬಾಂಡ್ಗೆ ಸಹಿ ಹಾಕಿದ್ದಾಯ್ತು. ಈಗ ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ? ಇದು ಈಗಿರುವಂತಹ ಕುತೂಹಲದ ಪ್ರಶ್ನೆ. ಎಸ್, ನಿಮಗೆ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ನಟ ದರ್ಶನ್ ಅವರು ಆಸ್ಪತ್ರೆಯಿಂದ ಸೆಷನ್ಸ್ ಕೋರ್ಟ್ನತ್ತ ಹೋಗ್ತಾ ಇದ್ದಂಥ ಒಂದು ದೃಶ್ಯ ನೋಡಿ. ಸೆಷನ್ಸ್ ಕೋರ್ಟ್ನತ್ತ ಅವರು ಆಗಮಿಸಿರುವಂಥ ದೃಶ್ಯ ಇದು ನೋಡಿ. ನಟ ದರ್ಶನ್ ಅವರಿದ್ದಾರೆ, ಜೊತೆಗೆ ಧನ್ವೀರ್ ಕೂಡ ಇದ್ದಾರೆ ನೋಡಿ. ನಟ ದರ್ಶನ್ ಜೊತೆಗೆ ಧನ್ವೀರ್ ಗೌಡ, ಹಾಗೇನೆ ಸಂಬಂಧಪಟ್ಟಂತ ವಕೀಲರು ಕೂಡ ಕಾಣಿಸ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಪ್ರಕ್ರಿಯೆಯನ್ನ ಈಗಾಗಲೇ ಮುಗಿಸಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳು. ನಟ ದರ್ಶನ್ ಅವರ ಜೊತೆಗೆ ಧನ್ವೀರ್ ಗೌಡ. ಈ ದೃಶ್ಯ ಏನಿದೆಯಲ್ಲ, ಇದು ಸೆಷನ್ಸ್ ಕೋರ್ಟ್ನ ಮುಂಭಾಗ, ಸೆಷನ್ಸ್ ಕೋರ್ಟ್ನ ಒಳಗಡೆ ಹೋಗ್ತಾ ಇರುವಂತ ಒಂದು ದೃಶ್ಯ ಇದು ನೋಡಿ. ನಟ ದರ್ಶನ್ ಅವರ ಕಾರು ಸೆಷನ್ಸ್ ಕೋರ್ಟ್ನ ಒಳಗಡೆ ಹೋಗಿರುವಂತಹ ದೃಶ್ಯವನ್ನ ಗಮನಿಸಿದ್ದೀವಿ. ಮತ್ತೆ ಅವ್ರ ಹಿಂದೆ ಒಂದಿಷ್ಟು ಜನ ಓಡ್ ಹೋಗ್ತಾ ಇದ್ದಾರೆ. ಅವರೆಲ್ಲ ಫ್ಯಾನ್ಸ್, ದರ್ಶನ್ ಅವರ ಫ್ಯಾನ್ಸ್. ಅವರಿಗೆ ಸುದ್ದಿ ತಿಳಿದ ತಕ್ಷಣ ಕೋರ್ಟ್ನ ಮುಂಭಾಗ ಬಂದು ಜಮಾವಣೆಗೊಂಡ್ಬಿಟ್ಟಿದ್ರು. ಅದಾದ ನಂತರ ಹೋಗಿ ಈಗಾಗಲೇ ಪ್ರಕ್ರಿಯೆ ಕೂಡ ಮುಗಿಸಿದ್ದಾರೆ. ಆ ಬಾಂಡ್ಗೆ ಸಹಿ ಹಾಕುವಂತ ಪ್ರಕ್ರಿಯೆ ಇತ್ತು, ಅದೆಲ್ಲ ಮುಗಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ನಟ ದರ್ಶನ್ ಅವರು ಕೋರ್ಟ್ಗೆ ಹಾಜರಾಗಿರುವಂತಹ ದೃಶ್ಯ ಇದು. ದರ್ಶನ್ ಅವರ ಜೊತೆಗೆ ಧನ್ವೀರ್ ಗೌಡ ಕೂಡ ಇದ್ದಾರೆ. ದರ್ಶನ್ ಅವರು ಆಸ್ಪತ್ರೆಯಿಂದ ಹೊರಗಡೆ ಬಂದು ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿರುವಂತ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಹಾಗಾದ್ರೆ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರಾ ಇಲ್ವಾ, ಹೀಗಿರುವಂತ ಪ್ರಶ್ನೆ. ಏಕೆ ಅಂತ ಹೇಳಿದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದೆಲ್ಲದರ ಬಗ್ಗೆಯೂ ಕೂಡ ಕ್ಲಾರಿಟಿ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪ್ರಕ್ರಿಯೆ ಮುಗಿಸುವ ಸಲುವಾಗಿನೇ ಅವರು ಆಚೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ.
ಈಗಾಗಲೇ ರೆಗ್ಯುಲರ್ ಬೇಲ್ ಎಲ್ಲ ಸಿಕ್ಕಾಗಿದೆ, ಹಾಗಾಗಿನೇ ಆ ಒಂದು ಬಾಂಡ್ಗೆ ಸಹಿ ಹಾಕಬೇಕಾಗಿತ್ತು. ಆ ಒಂದು ಪ್ರಕ್ರಿಯೆ ಮುಗಿಸಬೇಕು ಅಂತ ಅಂದರೆ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ಅದರಂತೆ ಹಾಜರಾಗಿ ಈಗ ದರ್ಶನ್ ಅವರು ಸಹಿಯನ್ನು ಹಾಕಿದ್ದಾರೆ. ಆ ಎಲ್ಲ ಪ್ರಕ್ರಿಯೆ ಮುಗಿದಿದೆ. ಈಗ ಅಲ್ಲಿಂದ ಹೊರಡಲಿದ್ದಾರೆ ನಟ ದರ್ಶನ್. ಅಲ್ಲಿಂದ ಎಲ್ಲಿಗೆ ಹೋಗ್ತಾರೆ? ಸಿ ವಿ ನಾಗೇಶ್ ಅವರನ್ನ ಭೇಟಿ ಮಾಡ್ತಾರಾ ಇಲ್ವಾ? ಸಿ ವಿ ನಾಗೇಶ್ ಅವರನ್ನ ಭೇಟಿ ಮಾಡಿ ಏನು ಚರ್ಚೆ ಮಾಡ್ತಾರೆ? ಸಿ ವಿ ನಾಗೇಶ್ ಅವರು ಏನು ಸಲಹೆಯನ್ನು ಕೊಡಬಹುದು? ಭಾಳ ಪ್ರಮುಖವಾಗಿ ಆಸ್ಪತ್ರೆಗೆ ಹೋಗ್ಬೇಕಾ ಅಥವಾ ಮನೆಗೆ ಹೋಗ್ಬೇಕಾ? ಮನೆಗಡೆ ಹೊರಟ್ರೆ ಏನಾದರೂ ಸಮಸ್ಯೆ ಆಗುತ್ತಾ? ಈಗ ಸರ್ಜರಿ ಮಾಡಿಸಿಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಏನಾದರೂ ಸಂಕಷ್ಟ ಎದುರಾಗುತ್ತಾ? ಈ ನಿಟ್ಟಿನಲ್ಲಿ ಸಿ ವಿ ನಾಗೇಶ್ ಅವರ ಬಳಿ ದರ್ಶನ್ ಅವರು ಖುದ್ದು ಚರ್ಚೆಯನ್ನು ನಡೆಸುವಂಥ ಸಾಧ್ಯತೆ ಇದೆ. ಸೊ ಸಿ ವಿ ನಾಗೇಶ್ ಅವರು ಯಾವ ರೀತಿಯಾದಂಥ ಸಲಹೆಯನ್ನು ಕೊಡ್ತಾರೆ ಅನ್ನೋದರ ಮೇಲೆ ಈಗ ದರ್ಶನ್ ಅವರ ಒಂದು ನಿರ್ಧಾರ ಇರುತ್ತೆ. ಮನೆಗಡೆ ಹೋಗಬೇಕಾ ಅಥವಾ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಬೇಕಂತ ಹೇಳಿ. ಹಾಗಾದರೆ ಏನು ಮಾಡ್ತಾರೆ? ಮುಂದಿನ ನಡೆ ಏನು ದರ್ಶನ್ ಅವರದ್ದು? ಏನು ಮಾಡಬಹುದು? ಈಗಾಗಲೇ ನಿಮಗೆ ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಆಸ್ಪತ್ರೆಯಿಂದ ನೇರವಾಗಿ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿರುವಂಥ ದೃಶ್ಯಗಳನ್ನು. ಒಟ್ಟಾರೆ ಕುತೂಹಲ ಕೆರಳಿಸಿದೆ ಕೊಲೆ ಆರೋಪಿ ದರ್ಶನ್ ಅವರ ನಡೆ. ಸಿ ವಿ ನಾಗೇಶ್ ಭೇಟಿ ಮಾಡಿ ಸಲಹೆಯನ್ನು ಪಡೆದುಕೊಳ್ಳಲಿದ್ದಾರೆ ದರ್ಶನ್ ಅವರು. ಮತ್ತೆ ಆಸ್ಪತ್ರೆಗೆ ಸೇರಬೇಕಾ ಅಥವಾ ಮನೆಗೆ ಹೋಗಬಹುದಾ ಅಂತ ಹೇಳಿ. ಬಾಂಡ್ಗೆ ಈಗಾಗಲೇ ಸಹಿ ಹಾಕಿದ್ದಾಗಿದೆ. ಮತ್ತೆ ಆಸ್ಪತ್ರೆಗೆ ಹೋಗ್ತಾರಾ ಅಥವಾ ಮನೆ ಕಡೆಗೆ ಹೊರಡ್ತಾರಾ? ಏನ್ ಮಾಡ್ತಾರೆ ಹಾಗಾದ್ರೆ? ಒಂದು ಈಗಾಗಲೇ ಗಮನಿಸಿದ ಹಾಗೆ ದರ್ಶನ್ ಅವರಿಗೆ ತುರ್ತು ಸರ್ಜರಿ ಅಗತ್ಯ ಇದೆ ಅನ್ನೋ ನಿಟ್ಟಿನಲ್ಲಿನೇ ಹೇಳಿಕೆಯನ್ನು ಕೊಟ್ಟು ವಾದವನ್ನು ಮಂಡನೆ ಮಾಡಿ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುವಂತೆ ಮಾಡಿದ್ದು ಸಿ ವಿ ನಾಗೇಶ್ ಅವರು. ಈಗ ನೋಡಿದರೆ ಇದುವರೆಗೂ ಆಪರೇಷನ್ ಆಗಿಲ್ಲ. ಇದೆಲ್ಲವೂ ಕೂಡ ಇಲ್ಲಿ ಪಾಯಿಂಟ್ ಆಗುತ್ತೆ. 45 ದಿನಗಳಾದರೂ ಕೂಡ ಇದುವರೆಗೂ ಆಪರೇಷನ್ ಆಗಿಲ್ಲ. ಈಗ ನೋಡಿದರೆ ಆಸ್ಪತ್ರೆಯಿಂದ ಹೊರಗಡೆ ಬಂದಿದ್ದಾರೆ. ಅಂದರೆ ಇವರು ಕೋರ್ಟ್ಗೆ ಅಟೆಂಡ್ ಆಗೋದಕ್ಕೆ ಮಾತ್ರ ಹೊರಗಡೆ ಬಂದಿದ್ದಾರಾ ಅಥವಾ ಮನೆಗೇನಾದರೂ ಹೊರಡ್ತಾರಾ? ಡಿಸ್ಚಾರ್ಜ್ ಆಗಿದೆಯಾ ದರ್ಶನ್ ಅವರಿಗೆ? ಇನ್ನು ಕೆಲವು ಕ್ಷಣಗಳಲ್ಲಿ ಇದೆಲ್ಲದರ ಬಗ್ಗೆಯೂ ಕೂಡ ಕ್ಲಾರಿಟಿ ಸಿಗುತ್ತೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಇದ್ದಾರೆ ಈಗಲೂ ಕೂಡ ದರ್ಶನ್ ಅವರು. ನ್ಯಾಯಾಧೀಶರ ಮುಂದೆ ನಿಂತ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ನ್ಯಾಯಾಧೀಶರಿಗೆ ಕೈ ಮುಗಿದು ನಿಂತ್ಕೊಂಡಿದ್ದಾರೆ ನಟ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಬೇಲ್ ಸಿಕ್ಕ ನಂತರ ಈಗ ನ್ಯಾಯಾಧೀಶರ ಮುಂದೆ ನಿಂತ್ಕೊಂಡಿದ್ದಾರೆ ನಟ ದರ್ಶನ್. ಈಗಾಗಲೇ ಆ ಪ್ರಕ್ರಿಯೆ ಮುಗಿಸಿದ್ದಾರೆ. ಜಾಮೀನು ಪ್ರಕ್ರಿಯೆ ಮುಗಿದ ನಂತರ ನ್ಯಾಯಮೂರ್ತಿಗಳ ಮುಂದೆ ನಿಂತ್ಕೊಂಡಿದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ನ್ಯಾಯಾಧೀಶರ ಮುಂದೆ ಕೈ ಮುಗಿದು ನಿಂತಿದ್ದಾರೆ ದರ್ಶನ್ ಅವರು. ನ್ಯಾಯಮೂರ್ತಿ ಜೈಶಂಕರ್ ಎದುರು, ಜಡ್ಜ್ ಎದುರು ಕೈ ಮುಗಿದು ನಿಂತಿದ್ದಾರೆ ಕೊಲೆ ಆರೋಪಿ. ಕುಂಟುತ್ತಲೇ ಕೋರ್ಟ್ಗೆ ಬಂದಿದ್ದಾರೆ ದರ್ಶನ್. ನ್ಯಾಯಮೂರ್ತಿ ಜೈಶಂಕರ್ ಎದುರು ದರ್ಶನ್ ಹಾಜರಾಗಿದ್ದಾರೆ. ಕೋರ್ಟ್ನ ಕಟಕಟೆಯಲ್ಲಿ ನಿಂತಿದ್ದಾರೆ ಈಗ ದರ್ಶನ್. ನ್ಯಾಯಮೂರ್ತಿ ಜೈಶಂಕರ್ ಎದುರು ದರ್ಶನ್ ಹಾಜರಾಗಿದ್ದಾರೆ. ಜಡ್ಜ್ ಎದುರು ಕೈ ಮುಗಿದು ನಿಂತಿದ್ದಾರೆ ಕೊಲೆ ಆರೋಪಿ. ಕುಂಟುತ್ತಲೇ ಕೋರ್ಟ್ಗೆ ಬಂದಿದ್ದಾರೆ ದರ್ಶನ್. ನ್ಯಾಯಮೂರ್ತಿ ಜೈಶಂಕರ್ ಅವರ ಎದುರು ಈಗ ನಿಂತ್ಕೊಂಡಿರುವುದು